ವಿಷ್ಣವೇ ಸರ್ವಪ್ರಾಣಿ ತೇ ನಮಃ. ಯಾವುದಾಯ್ತು ಈಗ ನಾಲ್ಕನೇ ಪ್ರಶ್ನೆ. ಈಗ ಇವರೆಲ್ಲ ಯಾರು? ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಗಾರ್ಗ್ಯ ಉವಾಚ ಕಾನಿ ಅಸ್ಮಿನ್ ಜಾಗೃತಿ ಕತರೇಶ ದೇವ ಸ್ವಪ್ನಾನ್ ಪಶ್ಯತಿ. ಅದೆಲ್ಲ ಕೊಡೋರು ಯಾರು? ಮೂರು ಅವಸ್ಥೆಗಳನ್ನು ಮಾಡೋರು ಯಾರು ಅಂತ ಹೇಳ್ತಾರೆ ಉಪನಿಷತ್. ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯ ಮರೀಚಯ ಅರ್ಕಸ್ಯ ಅಸ್ತಂ ಗಚ್ಚತಃ ಸರ್ವ ಏತಸ್ಮಿನ್ ತೇಜೋಮಂಡಲೆ ಏಕೀಭವಂತಿ ತಾಹ ಪುನರುದಯತಃ ಪ್ರಚರಂತಿ ಏವಂ ಹವೈ ತತ್ಸರ್ವಂ ಹರೇ ಪರೇ ದೇವೇ ಮನಸಿ ಏಕೀಭವತಿ ತೇನ ತರ್ಹಿ ಏಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಪಿತಿ ತ್ಯಾಚಕ್ಷತೆ. ದೇವರು ಅನುಗ್ರಹ ಮಾಡದೆ ಹೋದರೆ ಯಾವನಿಗೆ ಕೇಳೋದಕ್ಕೂ ಆಗೋದಿಲ್ಲ, ನೋಡೋದಕ್ಕೂ ಆಗೋದಿಲ್ಲ. ಗೊತ್ತಾಯ್ತಾ? ಅದು ರುಚಿ ಗೊತ್ತಾಗಲ್ಲ, ಮುಟ್ಲಕ್ಕಾಗೋದಿಲ್ಲ, ನಮಸ್ಕಾರ ಮಾಡಕ್ಕೆ ಬರಲ್ಲ, ಹೇಳೋಕ್ಕೆ ಮಾತಾಡೋಕ್ಕೂ ಬರೋದಿಲ್ಲ, ಮತ್ತು ಆನಂದವನ್ನು ಪಡಲಕ್ಕೂ ಬರೋದಿಲ್ಲ, ಮತ್ತು ಕೊನೆಗೆ ವಿಸೃಜತೆ ಯಾವುದನ್ನು ಬಿಡಲಕ್ಕೂ ಬರೋದಿಲ್ಲ, ಮಲಗಲಕ್ಕೂ ಬರೋದಿಲ್ಲ. ದೇವರು ಎಷ್ಟು ಕಂಟ್ರೋಲ್. ಅದೇ ಭಗವದ್ಗೀತೆಯಲ್ಲಿ ಬಂದಿದೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ಚನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಭಿಷನ್ನಪಿ. ಅದಿಷ್ಟು ಮ್ಯಾಚ್ ಆಗುತ್ತೆ. ರಶ್ಮಿ ನಾಮ ವಿಶೇಷೇಪಿ ಯನ್ಯ ದೃಷ್ಟಿಪೇಕ್ಷಯ ಸೂರ್ಯಸ್ಯ ಮಂಡಲಂ ಯಾಂತಿ ಇತ್ಯುಚ್ಯತೆ ತದದರ್ಶನಾತ್. ಏವಂ ವಿಷ್ಣೋಸ್ತು ನಾಮ ಸಾಮೀಪ್ಯಾತ್ ದೇವಾನಾಂ ಸುಪ್ತಿಗಸ್ಯತು ವ್ಯವಹಾರಕರತ್ವಾಚ್ಚ ಏಕೀಭಾವ ಇತೀರ್ಯತೆ. ಇಲ್ಲೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರಷ್ಟೇ. ಏನಂದರೆ, ಸೂರ್ಯನ ಹುಟ್ಟುತ್ತಾನೆ, ಕಿರಣಗಳಿಗೆ ಕಾಣಿಸುತ್ತೆ, ಮುಳುಗ್ತಾನೆ, ಕಿರಣಗಳು ಆಮೇಲೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ದೃಷ್ಟಾಂತ ಅದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಸೂರ್ಯಸ್ಯ ಮಂಡಲಂ ಯಾಂತಿ ಇತ್ಯುಚ್ಯತೆ ತದದರ್ಶನ. ಸೂರ್ಯಮಂಡಲಕ್ಕೆ ಹೋಗ್ತಾನೆ ಅರ್ಥ ಏನು ಅಂದರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಏವಂ ವಿಷ್ಣೋಸ್ತು ಸಾಮೀಪ್ಯ ದೇವಾನಾಂ ಸುಪ್ತಿಗಸ್ಯತು ವ್ಯವಹಾರಾಕಾರತ್ವ ಅಚ್ಚ ಏಕೀಭಾವ ವಿತೀಯತೆ. ಇಲ್ಲಿ ಮೇಲ್ನೋಟಕ್ಕೆ ಸೂರ್ಯನ ರಶ್ಮಿ ಸೂರ್ಯನ ಸೇರೋದು ಸರಿ, ಆದರೆ ಇವರೆಲ್ಲ ಕೂಡ ದೇವರು ಸೇರಿಬಿಡ್ತಾರೆ ಅಂತ ಹೇಳಿದರೆ ಅರ್ಥ ಏನು? ಇವ್ರನ್ನ ಹೇಗೆ ಸೇರ್ತಾರೆ? ಸೇರ್ತಿದ್ದು ಸಾಧ್ಯವೇ ಇಲ್ಲ. ಅದಕ್ಕೇನು ಹೇಳಬೇಕು? ಅದಕ್ಕೆ ಹತ್ತಿರ ಹೋಗ್ತಾರೆ ಅಂತ ಹೇಳಬೇಕೆ ಹೊರತು ದೇವರು ಆಗ್ತಾರೆ ಅಂತ ಹೇಳಬಾರ್ದು. ಸೂರ್ಯರಶ್ಮಿ ದೃಷ್ಟಾಂತದಲ್ಲಿ ಸರಿ, ಅದು ದೃಷ್ಟಾಂತೆ ಸರ್ವಸಾಮ್ಯ ಇಲ್ಲ. ಆದ್ದರಿಂದ ದೇವರಾಗಿ ಬಿಡ್ತಾರೆ ಅಂತ ಅರ್ಥ ಮಾಡಿಕೊಡೋದೇನೆ ಸಾಮೀಪ್ಯ ಹೇಳಬೇಕೆ ಹೊರತು ಏನು ಹೇಳಿಕೊಡೋದು? ಐಕ್ಯ ಹೇಳಿಕೊಡೋದು. ಸಾಮೀಪ್ಯ ಬೇರೆ, ಐಕ್ಯ ಬೇರೆ. ಪ್ರಾಣಾಗ್ನೇಯ ತಸ್ಮಿನ್ ಪುರೇ ಜಾಗೃತಿ ಗಾರ್ಹಪತ್ಯೋಹಾವ ಏಷಃ ಅಪಾನಃ ವ್ಯಾನಃ ಅನ್ವಾಹರ್ಯಪಚನಃ ಯದ್ಗಾರ್ಹಪತ್ಯಾತ್ ಪ್ರಣೀಯತೆ ಪ್ರಣಯನಾದ್ ಆಹವನೀಯಃ ಪ್ರಾಣಃ ಯದುಚ್ಛ್ವಾಸ ನಿಶ್ವಾಸೌ ಏತೌ ಆಹುತಿ ಸಮಂ ನಯತಿ ಸ ಸಮಾನೋ ಮನೋಹವಾವ ಯಜಮಾನಃ ಇಷ್ಟಂ ಫಲಮೇವ ಉದಾನಃ ಸ ಏನಂ ಯಜಮಾನಂ ಅಹರಹ ಬ್ರಹ್ಮ ಗಮಯತಿ ಅಂತ ಹೇಳ್ತಾರೆ. ಮಲಗಿದಾಗ ಎಚ್ಚೆತ್ತಿರೋದು ಯಾರು ಗೊತ್ತಾ? ಪ್ರಾಣಾಗ್ನಿಗಳ ಮಾತ್ರ. ಪ್ರಾಣಾಗ್ನಿ ಶಬ್ದಕ್ಕೆ ಎರಡರ್ಥ. ಒಂದು ಮುಖ್ಯ ಪ್ರಾಣ, ಒಂದು ದೇವರು ಪ್ರಾಣ, ಒಂದು ಅಗ್ನಿ. ಪ್ರಾಣಾಗ್ನಿ ಬೇರೆ, ಬರೀ ಅಗ್ನಿ ಬೇರೆ. ಅದನ್ನು ಹೇಳ್ತಾರೆ. ಪ್ರಾಣಾಗ್ನೇಯವ ಅಸ್ಮಿನ್ ಪುರೇ. ಪುರ ಅಂದರೆ ಶರೀರ. ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನಕಾರಯ. ಪುರ ಅಂದರೆ ಏನರ್ಥ? ಪಟ್ಟಣ ಅಂತ ಅರ್ಥ ಅಲ್ಲ. ನಮಗೆ ದೇಹನೇ ಪಟ್ಟಣ. ಅವೆಲ್ಲ ಸಿಟಿ ಇದ್ದಾಗೆ. ದೇವರು ರಾಜ ಅದಕ್ಕೆ. ಗೊತ್ತಾಯ್ತಾ? ನಾವು ಆರಾಧಕರಷ್ಟೇ. ಹೇಳ್ತಾರೆ ಪ್ರಾಣಾಗ್ನೇಯವ ಏತಸ್ಮಿನ್ ಪುರೇ ಜಾಗೃತಿ. ಮಲಗಿರಲಿ, ಎದ್ದಿರಲಿ, ಏನೇ ಮಾಡಿರಲಿ ಇಬ್ಬರು ಇರಲೇಬೇಕು. ಪ್ರತಿಯೊಂದು ಕೆಲಸಕ್ಕೂ ಇಬ್ಬರು ಇರಬೇಕು. ಆದರೆ ಉಳಿದವರೆಲ್ಲ ಎಲ್ಲದಕ್ಕೆ ಇರಬೇಕಾಗಿಲ್ಲ. ನೋಡ್ಬೇಕಾದ್ರೆ ಸೂರ್ಯ ಬೇಕಷ್ಟೇ, ಕೇಳಬೇಕಾದ್ರೆ ಚಂದ್ರಾದಿಗಳು ಬೇಕು. ಆದರೆ ಪ್ರಾಣದೇವರು ನಾರಾಯಣ ಇಬ್ಬರು ಮಾತ್ರ ಹೇಗಿರಬೇಕು? ಪ್ರತಿ ಕೆಲಸಕ್ಕೂ ಇರಬೇಕು. ಹೇಳ್ಬೇಕಾದ್ರೆ, ಮಲಗಬೇಕಾದ್ರೆ, ಮಲಗಿದಾಗ ಯಾವ ಕಾಲಕ್ಕೂ ಬಿಡೋದಿಲ್ಲ. ವಾಯುದೇವರು ಮೈ ಷಟ್ಪಶ್ಚ ಪೂರ್ತಿ ಏನು ಮೈ ವಾಯುದೇವರು ಮೈ ಬೇರೆ. ಗೊತ್ತಾಯ್ತು? ಮೊದಲಿಂದ ಕೊನೆಯವರು 6 ಪ್ರಶ್ನೆಗಳಲ್ಲೂ ಕೂಡ ವಾಯುದೇವರ ಬಗ್ಗೆ ಬೇರೆ ಬೇರೆ ಹಿರಿಮೆಯ ಮುಖವನ್ನು ತೋರಿಸ್ತಾ ಹೋಗ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಣದೇವರ ಭಕ್ತಿ ಎಷ್ಟು ಬರುತ್ತಾಗ. ಓ ಆಗ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ ಅಂತ ಹೇಳಕ್ ಬರುತ್ತೆ. ಏನ? ಹೌದು. ಕರುಣಾಭಿಮಾನಿಸ್ವರರು ದೇಹವನ್ನು ಬಿಡರು, ಕುರುಡ ಕಿವುಡನು ಮೂಕ ನಿಂದಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾದ ಬಿಡಲು ಅಲ್ಲ, ತೊಲಗಲ ದೇಹವನ್ನು ತೊಲಗೋಗ್ಬಿಡ್ತಾರೆ. ಅರಿತು ಬೆಳನೆಂದು ಹೇಳುವರು ಬುಧ ಜನ.
ಅಲ್ಲಿಗೆ ನಾಳೆ ಅದನ್ನು ಇನ್ನು ಹೆಚ್ಚು ಕಂಟಿನ್ಯೂ ಮಾಡಿ. ನಾಳೆ ಈ ಪ್ರಶ್ನೆ ಮುಗಿಯುತ್ತೆ. 6 ನೆನ್ಪಿಟ್ಕೊಂಡ್ರು ಪ್ರಶ್ನೆ, ಅದು ಉಪಪ್ರಶ್ನೆಗಳು ಬಿಟ್ಬಿಟ್ಟು ಪ್ರಧಾನ ಪ್ರಶ್ನೆ ಯಾರು ಗೊತ್ತಿರಬೇಕು ಕೊನೆ ಪಕ್ಷ. ಸರ್ವೇಂದ್ರಿಯ ಪ್ರೇರಕೇಣ ತೀವ್ರ ಪ್ರಾಣಪತಿನೇರಿತಃ ಕಮಲ